ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಕಾಂಗ್ರೆಸ್ ರೌಡಿ ಶೀಟರ್ ವಾರ್ ನಡೀತಾ ಇದೆ. ಕುಕ್ಕೆ ಅಧ್ಯಕ್ಷಗಾದಿಗೆ ಹರೀಶ್ ಎಂಜಾಡಿ ಆಯ್ಕೆಯ ಬೆನ್ನಲ್ಲೇ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಾಜಿ ರೌಡಿ ಶೀಟರ್ ಹರೀಶ್ಗೆ ಅಧ್ಯಕ್ಷಗಾದಿ ನೀಡಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಯಾದಾಗ ರೌಡಿ ಶೀಟರ್ ಎಂದಿದ್ದ ಕಾಂಗ್ರೆಸ್ ಇದೀಗ ಗುಂಡೂರಾವ್ ಶಿಫಾರಸ್ಸಿನಂತೆ ಮಾಜಿ ರೌಡಿ ಶೀಟರ್ಗೆ ಪಟ್ಟವನ್ನ ಕಟ್ಟಲಾಗಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ರೌಡಿ ಶೀಟರ್ಗೆ ನಾಗಕ್ಷೇತ್ರ ರಾಜ್ಯದ ನಂಬರ್ 1 ದೇವಸ್ಥಾನದ ಅಧ್ಯಕ್ಷ ಸ್ಥಾನವನ್ನ ಕೊಡ್ತೀರಿ ಅಂತಂದ್ರೆ ನೀವು ಮಾಡ್ತಿರೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಈಗ ದೇವಸ್ಥಾನವನ್ನ ಏನು ಮಾಡ್ತಾನೋ ನೋಡಬೇಕು ಅನ್ನುವಂತಹ ಪೋಸ್ಟ್ ಅನ್ನ ಹಾಕಿದೆ ಬಿಜೆಪಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ರೌಡಿ ಶೀಟರ್ಗೆ ಅಧ್ಯಕ್ಷಗಿರಿಯನ್ನ ಕೊಡಲಾಗಿದೆ. ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕೆ ಕೊಟ್ರಿ ಅಧ್ಯಕ್ಷ ಸ್ಥಾನವನ್ನ? ಅದೇ ಸುಹಾಸ್ ಶೆಟ್ಟಿ ಸತ್ತಿದ್ದಕ್ಕೆ ಅವರ ಮನೆ ಬಾಗಿಲಿಗೆ ಯಾರೂ ಹೋಗಿಲ್ಲ. ಅವನೊಬ್ಬ ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಯಾರೂ ಕೂಡ ಅವನನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. ಅವನೊಬ್ಬ ರೌಡಿ ಶೀಟರ್ ಅಂತ ಹೇಳ್ತಾ ಇತ್ತಲ್ಲ ಕಾಂಗ್ರೆಸ್. ಹಾಗಾಗಿ ನಾವು ಅವ್ರ ಮನೆಗೆ ಹೋಗ್ಲಿಲ್ಲ ಅಂತ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರಲ್ಲ. ಹಾಗಾದ್ರೆ ಹರೀಶ್ ಇಂಜಾಡಿ ಆಯ್ಕೆ ಆಯ್ತಲ್ಲ, ಅವನೊಬ್ಬ ರೌಡಿ ಶೀಟರ್ ಅನ್ನೋದು ಗೊತ್ತಿಲ್ವಾ ನಿಮಗೆ ಅಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದೆ ಬಿಜೆಪಿ. ಮಾಜಿ ರೌಡಿ ಶೀಟರ್ ಹರೀಶ್ಗೆ ಅಧ್ಯಕ್ಷಗಾದಿ ಕೊಡುವಂತಹ ಅವಶ್ಯಕತೆ ಏನಿತ್ತು? ಬೇರೆ ಯಾರು ಇರ್ಲಿಲ್ವಾ? ಬಹಳಷ್ಟು ಜನ ಇದ್ದಾರಲ್ಲ, ಅಂತವ್ರು ಕೊಡ್ಬೇಕಾಗಿತ್ತು. ಯಾಕೆ ಅಧ್ಯಕ್ಷ ಸ್ಥಾನವನ್ನ ಅವ್ರಿಗೆ ಕೊಟ್ರಿ ಅಂತ ಹೇಳಿ ಸಾಮಾಜಿಕ ತಾಣಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇದೀಗ ಗುಂಡೂರಾವ್ ಶಿಫಾರಸ್ಸಿನಂತೆ ಈ ಒಂದು ಮಾಜಿ ರೌಡಿ ಶೀಟರ್ಗೆ ಪಟ್ಟವನ್ನ ಕೊಡಲಾಗಿದೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಆದಿತ್ಯ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ಆದಿತ್ಯ, ಸುಹಾಸ್ ಶೆಟ್ಟಿ ಕೊಲೆಯಾದಂತಹ ಸಂದರ್ಭದಲ್ಲಿ ಆತನ ಮನೆಗೆ ಯಾರೂ ಕೂಡ ಕಾಂಗ್ರೆಸ್ನ ನಾಯಕರು ಭೇಟಿ ಕೊಡಲಿಲ್ಲ. ಯಾಕೆಂತಂದ್ರೆ ಅವನೊಬ್ಬ ರೌಡಿ ಶೀಟರ್ ಅಂತ ಹೇಳಿ. ಈಗ ಅಧ್ಯಕ್ಷಗಾದಿ ಕೊಟ್ಟಿರುವಂಥದ್ದು ದೇವಸ್ಥಾನದ ಆಡಳಿತ ಮಂಡಳಿ ಇದಕ್ಕೆ ಒಪ್ಕೊಂಡಿದ್ಯಾ, ಅಥವಾ ದಿನೇಶ್ ಗುಂಡೂರಾವ್ ರವರ ಒತ್ತಾಯದ ಮೇರೆಗೆ ಅಥವಾ ಅವರ ಶಿಫಾರಸ್ಸಿನ ಮೇರೆಗೆ ಹರೀಶ್ಗೆ ಈ ಒಂದು ಪಟ್ಟವನ್ನ ಕಟ್ಟಲಾಗಿದ್ಯಾ ಅಂತ? ಎಸ್ ರಮ್ಯಾ, ಈಗಾಗಲೇ ರಾಜ್ಯದ ಸುಪ್ರಸಿದ್ಧ ದೇವಸ್ಥಾನದಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಧ್ಯಕ್ಷಗಾದಿ ಸ್ಥಾನವನ್ನು ಹರೀಶ್ ಅವರಿಗೆ ಕೊಟ್ಟಿರುವಂತದ್ದು. ಈಗ ಇದರಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇವರು ಹರೀಶ್ ಎಂಬಾತವರು ಮಾಜಿ ರೌಡಿ ಶೀಟರ್ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಈಗ ಕೆಂಡಕಾರಿ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 2 ವಾರಗಳ ಹಿಂದೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿತ್ತು. ಈ ಹತ್ಯೆ ಸಂದರ್ಭದಲ್ಲಿ ಯಾರೂ ಕೂಡ ಅಂದ್ರೆ ಕಾಂಗ್ರೆಸ್ನ ಅಥವಾ ಯಾರು ಆಡಳಿತ ಅಧಿಕಾರದಲ್ಲಿದ್ದಾರೆ ಯಾರೂ ಕೂಡ ಸುಹಾಸ್ ಶೆಟ್ಟಿ ಅವರ ಮನೆಗೆ ಹೋಗ್ಲಿಲ್ಲ ಮತ್ತು ಅವರಿಗೆ ಸಾಂತ್ವನವನ್ನು ಹೇಳಿಲ್ಲ. ಕಡೆ ಪಕ್ಷ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಕೂಡ ಅವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಿಲ್ಲ. ಇದರಿಂದಾಗಿ ಬಿಜೆಪಿ ತುಂಬಾ ಆಕ್ರೋಶವನ್ನು ಭರಿತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಅಧಿಕಾರವನ್ನು ಒಬ್ಬ ಮಾಜಿ ರೌಡಿ ಶೀಟರ್ಗೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಆಕ್ರೋಶವನ್ನು ಕೂಡ ವ್ಯಕ್ತ ಹಾಕಿರುವಂತದ್ದು. ಅಂದ್ರೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಆಗಿರ್ಬೋದು, ಇತರ ಖಾತೆಗಳಲ್ಲಿ ತಮ್ಮ ಆಕ್ರೋಶವನ್ನು ಹಾಕಿರುವಂತದ್ದು. ಅಂದ್ರೆ ಕನಿಷ್ಠ ಪಕ್ಷ ಸುಹಾಸ್ ಶೆಟ್ಟಿ ಅವರ ಮನೆಗೆ ಸಾಂತ್ವನ ಕೂಡ ಹೇಳಿಲ್ಲ, ಅವರೊಬ್ರು ರೌಡಿ ಶೀಟರ್ ಅಂತ ಹೇಳಿದ್ದಾರೆ. ಆದ್ರೆ ಈಗ ಆಡಳಿತ ಅಧಿಕಾರಿಯನ್ನೇ ಅಂದ್ರೆ ಅಧ್ಯಕ್ಷ ಸ್ಥಾನವನ್ನೇ ಈಗ ರೌಡಿ ಶೀಟರ್ ಒಬ್ಬನಿಗೆ ಕೊಟ್ಟಿದ್ದೀರಿ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಬಿಜೆಪಿ ಅವರಲ್ಲಿ ಕೇಳಿ ಬರ್ತಿರುವಂತದ್ದು. ಒಟ್ಟಿನಲ್ಲಿ ಇದೀಗ ರಾಜಕೀಯವಾಗಿ ಒಂದು ಮೂಡಿತವಾದಂತಹ ಚಿತ್ರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಅವರಿಗೆ ರೌಡಿ ಶೀಟರ್ ಪಟ್ಟ, ಈಗ ಮಾಜಿ ರೌಡಿ ಶೀಟರ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರುವಂತದ್ದು. ಬಿಜೆಪಿ ಅವರಿಗೆ ಆಕ್ರೋಶವನ್ನು ಕೂಡ ವ್ಯಕ್ತವಾಗಿರುವಂತದ್ದು ಮತ್ತು ಅವರ ಖಾತೆಗಳಲ್ಲಿ ಬಿಜೆಪಿ ಖಾತೆ ಮತ್ತು ಬಿಜೆಪಿ ಮುಖಂಡರ ಖಾತೆಗಳಲ್ಲಿ ಈ ಒಂದು ಬರಹವನ್ನು ಅಥವಾ ಅವರ ವಿರುದ್ಧವಾದಂತಹ ಬರಹವನ್ನು ಗುಂಡೂರಾವ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇವರ ವಿರುದ್ಧವಾಗಿ ಬರಹವನ್ನು ಕೂಡ ಬರೆದಿರುವಂತದ್ದು ರಮ್ಯಾ.